ಏನು ಈ ದಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನು ಅಂದ್ರೆ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಈ ದೇಶದ ರಾಜಕೀಯದಲ್ಲಿ ವಕೀಲರ ಪಾತ್ರ ಅತಿ ಮುಖ್ಯವಾಗಿತ್ತು. ರಾಜಕೀಯದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲೋ ಕುಂಠಿತ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅನ್ನುವಂತ ಭಾವ ಬಂದಾಗ ಕೆಲವಾರು ವಕೀಲರು, ನಾವು ಕೂಡ ಪಕ್ಷದಲ್ಲಿ ದುಡಿದಿದ್ದೀವಿ, ನಮಗೂ ಪಕ್ಷಗಳು ಕನ್ಸಿಡರ್ ಮಾಡಿದ್ದೇ ಆದಲ್ಲಿ ನಾವು ಸಮರ್ಥರಿದ್ದೀವಿ ಅಂತ ಹೇಳಿ ಅನ್ನುವಂತ ಕೂಗನ್ನು ಕೇಳಿ ಬಂದಾಗ, ವಕೀಲರ ಸಂಘ ಇರೋದೇ ವಕೀಲರ ಏಳಿಗೆಗೋಸ್ಕರ, ಅವರ ಎಲ್ಲ ಭಾವನೆಗಳಿಗೂ ಕೂಡ ಸಂಘ ಸ್ಪಂದಿಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಬಂದು ಕೇಳ್ತಾ ಇರೋದು, ಆಗ್ರಹಿಸ್ತಾ ಇರೋದು ಒಂದೇ, ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ಕೇವಲ ನಮ್ಮನ್ನ ಬಳಕೆ ಮಾಡ್ಕೊಳ್ಳೋದು ಬೇಡ, ನಮ್ಮನ್ನ ಪ್ರಾತಿನಿಧ್ಯ ಕೂಡ ಕೊಡ್ರಿ. ನಾವು ಸಮರ್ಥರಿದ್ದೀವಿ, ಕಾನೂನು ರಚನೆಯಲ್ಲೂ ಕೂಡ ನಮ್ಗೆ ಅವಕಾಶವನ್ನ ಸಿಕ್ಕಂಗಾಗತ್ತೆ. ಕೇವಲ ನಮಗ್ ಅವಕಾಶ ಸಿಗುತ್ತೆ ಅಂತಲ್ಲ, ಒಂದ್ ವೇಳೆ ವಕೀಲರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೇ ಆದ್ರೆ ಕಾನೂನು ರಚನೆಯಲ್ಲಿ ಸಮರ್ಥವಾದಂತ ಒಂದು ಕಾನೂನು ರಚನೆಗೆ ಸೂಕ್ತ ಅವಕಾಶ ಸಿಕ್ಕಂಗೂ ಕೂಡ ಆಗುತ್ತೆ. ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ಮಾತ್ರ ನಾವು ಕೇಳ್ತಾ ಇಲ್ಲ. ಈ ನಾಡಿನ ಕಾನೂನುಗಳು ಸುಭದ್ರವಾಗಿರ್ಬೇಕು ಅಂದ್ರೆ ಅದರಲ್ಲಿ ವಕೀಲರ ಪಾತ್ರ ಅತಿ ಮುಖ್ಯವಾಗಿರ್ತದೆ. ಸಂವಿಧಾನ ರಕ್ಷಕರು ವಕೀಲರಾಗಿದ್ದಾರೆ, ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಗುಲ್ಬರ್ಗಾ ವಕೀಲರ ಸಂಘದ ಮುಖಾಂತರ ಎಲ್ಲ ರಾಷ್ಟ್ರೀಕೃತ ಪಕ್ಷಗಳಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮುಂಬರುವ ಏನು ತಕ್ಷಣಕ್ಕೆ 7 ಸ್ಥಾನಗಳು ತೆರವಾಗಿದ್ದಾವೆ, ಅದರ ನಂತರದ ದಿನಗಳಲ್ಲಿ ತೆರವಾಗುವಂತ ಸ್ಥಾನಗಳಾಗಿರ್ಬೋದು ಅಥವಾ ನಿಗಮ ಮಂಡಳಿಗಳಲ್ಲಾಗಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ವಕೀಲರು ಕೇವಲ ಬಳಕೆ ಆಗೋದು ಬೇಡ, ಅವರನ್ನ ಪ್ರಾತಿನಿಧಿಕವಾಗಿ ಉಪಯೋಗಿಸ್ಕೋಬೇಕು ಅಂತ ರಾಜಕೀಯ ಪಕ್ಷಗಳಿಗೆ ಆಗ್ರಹಿಸ್ತೀವಿ. ಧನ್ಯವಾದಗಳು. ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘದ ಪರವಾಗಿ ತಮ್ಮೆಲ್ಲರೂ ಹೃತ್ಪೂರ್ವಕವಾದಂತಹ ವಂದನೆಗಳು. ಇವತ್ತಿನ ದಿನ ನಾವು ಮಾಧ್ಯಮದ ಮುಖಾಂತರ ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ ಖಾಲಿಯಾಗಿರುವಂತಹ ಒಂದು ಸ್ಥಾನಕ್ಕಾಗಿ ಟಿಕೆಟಿನ ಆಕಾಂಕ್ಷಿಗಳು ನಮ್ಮ ಬಹಳ ಜನ ಇದ್ದಾರೆ. ಅದರಲ್ಲಿ ಕೂಡ ನಾವು ನಮ್ಮ ಗುಲ್ಬರ್ಗಾ ವಕೀಲರ ಸಂಘದ ಪರವಾಗಿ ನಾವು ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಒತ್ತಾಯ ಮಾಡೋದೇನೆಂದ್ರೆ, ನಮ್ಮ ವಕೀಲರಿಗೆ ಏನಪ್ಪಾ ಅಂದ್ರೆ ಒಂದು MLC ಸ್ಥಾನ ಒಂದು ಸ್ಥಾನವನ್ನು ನಾವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಕೊಡಬೇಕಂತ ದಿಶೆಯಿಂದ ನಾವು ವಕೀಲರ ಸಂಘದ ಮುಖಾಂತರ ಒತ್ತಾಯಿಸ್ತಾ ಇದ್ದೇವೆ. ಮತ್ತು ಈಗಾಗಲೇ ನಮ್ಮ ವಕೀಲರ ಸಂಘದ ಪರವಾಗಿ ನಮ್ಮ ವಕೀಲರ ಸಂಘದ ಸದಸ್ಯರಾದಂಥ ಹುಲಿಗೆಪ್ಪ ಕನಕಗಿರಿಯವರು ನಮ್ಮಲ್ಲಿ ಬಂದು ವಿನಂತಿಸಿದರು. ನಾನು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ನಾನು ಈ ಒಂದು ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ, ನಾನು ಆಕಾಂಕ್ಷಿ ಇದ್ದೀನಿ. ಅದು ನಾನು ಎಲ್ಲ ಪಕ್ಷದ ಮುಖಂಡರಲ್ಲಿ ವಿನಂತಿಸಿ ಮಾಡಿಕೊಂಡಿದ್ದೀನಿ. ಅದಕ್ಕಾಗಿ ತಾವು ಕೂಡ ನಮ್ಮ ಸಂಘದ ಪರವಾಗಿ ತಾವು ಕೂಡ ಒಂದು ಒತ್ತಾಯ ಮಾಡಬೇಕಂತದಿಂದ ಮನವಿಯನ್ನು ಮಾಡಿಕೊಂಡಿದ್ರು. ಈಗಾಗಲೇ ನಮಗೆ ಬೇರೆ ಯಾರು ನಮ್ಮ ಪಕ್ಷದಿಂದ ನಮ್ಮ ಸಂಘದ ಪರವಾಗಿ ಯಾರೂ ನಮಗೆ ಒಂದು ವಿನಂತಿಸಿದಿಲ್ಲ. ಇವರು ಒಬ್ಬರೇ ಮಾತ್ರ ನಮಗೊಂದು ವಿನಂತಿಯನ್ನು ಮಾಡಿಕೊಂಡಾಗ ನಾವು ಕೂಡ ಒಂದು ಪತ್ರಿಕಾಗೋಷ್ಠಿ ಅಂತ ಕರೆದು ಅವರಿಗೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಒಂದು ಟಿಕೆಟ್ ಕೊಟ್ಟು ಅವರಿಗೆ ಆರಿಸ್ತಕ್ಕಂಥದಿಂದ ನಾವು ನಮ್ಮ ವಕೀಲರ ಸಂಘ ಕೇಳ್ಕೊತೇವೆ. ಎಲ್ಲ ಪಕ್ಷದ ಅಧ್ಯಕ್ಷರಿಗೆ ಏನ್ರಿ ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ವಕೀಲರ ಪರವಾಗಿ ನಾವು ವಕೀಲರ ಸಂಘದ ಪರವಾಗಿ ವಕೀಲರಿಗೆ ಪ್ರಾತಿನಿಧ್ಯ ಕೊಡೋ ಕೇಸಿಂದ ನಾವೇನಪ್ಪಾ ಅಂದ್ರೆ ಒತ್ತಾಯ ಮಾಡ್ತಾ ಇದ್ದೇವೆ. ಆ ಪಕ್ಷ ಈ ಪಕ್ಷ ಅಂತಲಿಲ್ಲ. ಈಗಾಗಲೇ ನಮ್ಗೆ ಕನಗಿರೋ ಒಬ್ಬರೇ ನಮಗೆ ಬಂದು ಮನವಿ ಮಾಡ್ಕೊಂಡು ಒಬ್ಬರ ಹೆಸರು ಹೇಳ್ತಾ ಇದ್ದೀವಿ. ನಾವು ಇಲ್ಲ ಅವ್ರ ಹೆಸರು ಹೇಳ್ತಿದ್ದಿಲ್ಲ. ನಾವು ಒಟ್ಟಾರೆ ನಾವು ಹಿಂದೆ ಕೂಡ ನಮ್ಮ ವಕೀಲರು ಯಾರೇ ನಿಂತರು, ಯಾವುದೇ ಪಕ್ಷದ ನಿಂತರು ಕೂಡ ಏನಪ್ಪಾ ಅಂದ್ರೆ ಅವ್ರಿಗೆ ನಾವು ಏನಪ್ಪಾ ಅಂದ್ರೆ ಬೆಂಬಲ ಸೂಚಿಸಿದ್ದೆವು. ಈಗಾಗಲೇ ಇವರು ಕೇಳಿದ್ದಾರೆ, ಹುಲಿಗೆಪ್ಪ ಕನಕಗಿರಿಯವರು. ಅದಕ್ಕೆ ನಾವು ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರ ಪಕ್ಷದ ಅವರ ಅಧ್ಯಕ್ಷರಿಗೆ, ಅವರ ಒಂದು ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಅವ್ರಿಗೇನಪ್ಪ ಅಂದ್ರೆ ಟಿಕೆಟ್ ಕೊಟ್ಟು ಅವ್ರಿಗೇನಪ್ಪ ಕೊಡಬೇಕಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಶಿವಕುಮಾರ್ ಪ್ರಸಾದ್, ಅಧ್ಯಕ್ಷರು, ಗುಲ್ಬರ್ಗಾ ನ್ಯಾಯವಾದಿ ಸಂಘ ಕಲಬುರಗಿ. ಗುಲ್ಬರ್ಗಾ ನ್ಯಾಯವಾದಿಗಳ ಸಂಘ ಕಲಬುರಗಿ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ SV ಪ್ರಸಾದ್ ಅವರು, ಅದೇ ರೀತಿ ಸಂಘದ ಹೈಕೋರ್ಟ್ ಘಟಕದ ಪ್ರಧಾನ ಕಾರ್ಯದರ್ಶಿ ಗೌರೀಶ್ ಕಾಶಂಪುರ ಅವರು ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಿದ್ದಾರಾಮವಾಡಿ ನಾನು ಹಾಜರಿದ್ದು, ಈ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಸಂಘದ ಒಬ್ಬರು ಸದಸ್ಯರಾದಂತ ಹುಲಿಗೆಪ್ಪ ಕನಕಗಿರಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ. ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾಗ ವಕೀಲರ ಎಲ್ಲಾ ಯಾವುದೇ ರೀತಿ ಕುಂದುಕೊರತೆಗಳಿಗೆ ಸ್ಪಂದಿಸಿದ್ದಾರೆ. ಯಾವುದೇ ವಾರ್ಡ್ ಇರಲಿ, ಯಾವುದೇ ಬಡಾವಣೆ ಇರಲಿ, ಅವ್ರು ಯಾವುದೋ ಆ ವಾರ್ಡ್ ಇದ್ದಂತಲ್ಲ, ಬೇರೆ ವಾರ್ಡ್ನಲ್ಲಿ ವಕೀಲರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಅದೇ ರೀತಿ ನಮ್ಮ
ವಕೀಲರ ಸಂಘದಿಂದ ನಡೆದಂತ ಎಲ್ಲಾ ಹೋರಾಟಗಳಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೈಕೋರ್ಟ್ ಪೀಠದ ಸ್ಥಾಪನೆಯಲ್ಲಿ ಆಗಿರ್ಬೋದು, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಪೀಠದ ಸ್ಥಾಪನೆಯಲ್ಲಿ ಆಗಿರ್ಬೋದು, ಗ್ರಾಹಕ ರಾಜ್ಯಗಳ ಪೀಠದ ಸ್ಥಾಪನೆಯಲ್ಲಿ ಆಗಿರ್ಬೋದು, ಪ್ರತಿಯೊಂದು ಹೋರಾಟದಲ್ಲಿ ನಮಗವರು ನಮ್ಮ ಸಂಘದ ಸದಸ್ಯರಾಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ನಾವು ಈಗ ನಮ್ ಕನ್ಸಂದು ವಕೀಲರು ಪ್ರಾತಿನಿಧ್ಯ ಕೊಡಿ, ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಎಲ್ಲಾ ಪಕ್ಷಗಳು ಹಿಂದಕ್ಕೂ ಕೂಡ ನಮ್ಮ ವಕೀಲರ ಸಂಘದಿಂದ ನಾವು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಪದವೀಧರ ಮತಕ್ಷೇತ್ರವನ್ನ ವಕೀಲರ ಮತಕ್ಷೇತ್ರ ಆಗಿ ಮಾಡಿದ್ದು. ಆ ಒತ್ತಾಯ ಇನ್ನೂ ಕೂಡ ನಾವು ಮತ್ತೆ ಈ ಸಂದರ್ಭದಲ್ಲಿ ಮಾಡ್ತಿದ್ದೆವು. ಇನ್ನೂ ಕೂಡ ಯಾಕಂದ್ರೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಹೆಚ್ಚಿನ ಪದವೀಧರರು ವಕೀಲರ ಹೆಚ್ಚಿನ ಪ್ರಕಟಿಸಿದ್ದಾರೆ. ಸೊ ಆ ಕಾರಣದಿಂದ ವಕೀಲರ ನಾವು ಪ್ರಾತಿನಿಧ್ಯ ಕೊಟ್ಟಿದ್ರೆ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನಿರುತ್ತೆ, ಒಂದು ಅತ್ಯುತ್ತಮ ಕಾನೂನುಗಳು ಹೊರಬರಬಹುದು ಅಂತ ಹೇಳಿ ನಮ್ಮದು. ಆ ಕಾರಣದಿಂದ ಹುಲ್ಗಪ್ಪ ಕನಕಗಿರಿ ಅವರು ಆಕಾಂಕ್ಷಿ ಆಗಿದ್ದಾರೆ. ಆ ಕಾರಣ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರಲ್ಲಿ ನಮ್ಮದು ವಿನಂತಿ ಏನಪ್ಪಾ ಅಂದ್ರೆ ಹುಲ್ಗಪ್ಪ ಕನಕಗಿರಿ ಅವರನ್ನ ಕನ್ಸಿಡರ್ ಮಾಡಬೇಕು. ಈಗ ಬರ್ತಕ್ಕಂತ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ನಡೀತಿರುವಂತ ಆ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಅವರ ಹೆಸರನ್ನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ವಕೀಲರ ಸಂಘದಿಂದ ಪರಿಗಣಿಸಬೇಕಾಗಿ ವಿನಂತಿ. ಧನ್ಯವಾದ. ಸಿದ್ದರಾಮ ಸಿದ್ದಾರಾಮ್ ಗಾಡಿ.